ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಭಾರಿ ಲಾಬಿ ಮುಂದುವರೆದಿದೆ. ಸಿಂಧನೂರು ಶಾಸಕರಿಗೂ ಕೂಡ ಸಚಿವ ಸ್ಥಾನ ನೀಡಬೇಕು ಅಂತ ಶಾಸಕರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಸಿಂಧನೂರು ಪಟ್ಟಣದಲ್ಲಿ 5 ಬಾರಿ ಶಾಸಕರಾದಂಥ ಹಂಪನಗೌಡ ಬಾದಲಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಮುಂದಾಗಿದ್ದಾರೆ. ಹಂಪನಗೌಡ ಬಾದಲಿ ಅವರು 5 ಬಾರಿ ಶಾಸಕರು, ಹಿರಿಯ ಶಾಸಕರು. ಇವರಿಗೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಸಚಿವ ಸ್ಥಾನ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಹಂಪನಗೌಡರಿಗೆ ಜಯ ಆಗಬೇಕು. ಕಾಂಗ್ರೆಸ್ ಏನು ಹೈಕಮಾಂಡ್ ನಾಯಕರು ಹಂಪನಗೌಡರಿಗೆ ಒಂದು ಸಚಿವ ಸ್ಥಾನ ನೀಡಬೇಕು. ಯಾಕೆಂದರೆ ಕಳೆದ 5 ಬಾರಿ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಇವರಿಗೆ ಈ ಒಂದು ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕು. ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಈಗ ಕಾರ್ಯಕರ್ತರು ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಕಾರ್ಯಕರ್ತರನ್ನ ಮಾತಾಡಿಸ್ತಿದ್ದೀನಿ. ಸರ್, ಈಗ ಹಂಪನಗೌಡರಿಗೆ ಯಾಕೆ ಸಚಿವ ಸ್ಥಾನ ನೀಡಬೇಕು? ಹೈದರಾಬಾದ್ ಕರ್ನಾಟಕದಲ್ಲಿ ಇಡೀ ಸ್ಟೇಟ್ ಹಿರಿಯ ರಾಜಕಾರಣಿ ಆಗಿರೋದ್ರಿಂದ ಸತತ 5 ಬಾರಿ ಶಾಸಕರಾಗಿ ಸಿಂಧನೂರನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಮುಂಚೂಣಿಯಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯ ಅವರು ಅವರೆಲ್ಲರೂ ಹೈಕಮಾಂಡ್ ಎಲ್ಲ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು. ಅದಕ್ಕಾಗಿ ಹಂಪನಗೌಡ ಬಾದಲಿ ಸಾಹೇಬರಿಗೆ ಸಚಿವ ಸ್ಥಾನ ನೀಡಲೇಬೇಕು. ಅವರು ಸತತ 5 ಬಾರಿ ಗೆಲ್ಲುವುದರ ಮೂಲಕ ಈ ಸಲ 25,000 ಮತಗಳಿಂದ ಅವರು ಆರಿಸಿ ಬಂದಿದ್ದಾರೆ. ಆ ಪ್ರತಿ ಸಲನೂ ಇದೇ ರೀತಿ ಆಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಒತ್ತಾಯ ಮಾಡ್ತಕ್ಕಂಥದ್ದು ಹಂಪನಗೌಡ ಬಾದಲಿ ಸಾಹೇಬರಿಗೆ ಪರಿಗಣನೆಗೆ ತಗೊಂಡು ಹೈದರಾಬಾದ್ ಕರ್ನಾಟಕದ ಹಿರಿಯ ರಾಜಕಾರಣಿ ಆಗಿರೋದ್ರಿಂದ ಸತತ 5 ಬಾರಿ ಗೆದ್ದಿರೋದ್ರಿಂದ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕಂತ ನಾವು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ, ಯುವಕರಿಗೆ ನಾವು ಪ್ರಾಧಾನ್ಯತೆ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಯುವಕರಿಗೆ ಪ್ರಾಧಾನ್ಯತೆ ಕೊಡೋದು ಬೇಡಂದಿಲ್ಲ. ಹಿರಿಯ ಮುತ್ಸಜ್ಜಿಗಳು ಅವರು ಸತತವಾಗಿ 8 ಬಾರಿ ವಿಧಾನಸಭೆಗೆ ಸ್ಪರ್ಧಿಸಿ 5 ಬಾರಿ ಸತತವಾಗಿ ಶಾಸಕರಾಗಿ ಇಡೀ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ, ಸರಳ ವ್ಯಕ್ತಿ, ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲ. ಯಾವುದೇ ಒಂದು ತಾಲೂಕಿನಾಗ ಹೋದ್ರೆ ಅವ್ರಿಗೆ 15,000 ರಿಂದ 20,000 ಮತಗಳಿದಾವೆ. ಅಂಥ ಒಬ್ಬ ಹಿರಿಯ ರಾಜಕಾರಣಿಗೆ ಮಂತ್ರಿ ಕೊಡಬೇಕಂತ ಇಡೀ ಸಿಂಧನೂರು ರಾಯಚೂರು ಜಿಲ್ಲಾ ಕಲ್ಯಾಣ ಕರ್ನಾಟಕದ ಜನರ ಒತ್ತಾಯ ಐತೆ. ಅಲ್ಲ ಸರ್, ಒಂದು ವೇಳೆ ಸಚಿವ ಸ್ಥಾನ ಕೊಡದೇ ಇದ್ರೆ ಮುಂದಿನ ನಡೆ ಏನು? ನಮ್ಮ ನಡೆ ಅನ್ನೋದಕ್ಕಿಂತ ಮುಂಚಿತವಾಗಿ ನಮಗೆ ಗ್ಯಾರಂಟಿ ಇದೆ. ಹೈಕಮಾಂಡ್ ನಮ್ಮ ಶಾಸಕರ ಮೇಲೆ ಮಂತ್ರಿ ಮಾಡೇ ಮಾಡ್ತಾರತಕ್ಕಂಥ ಗ್ಯಾರಂಟಿ ಇದೆ ನಮಗೆ. ಹೈಕಮಾಂಡ್ನವರು ನಮ್ಮ ಶಾಸಕರನ್ನ ಪರಿಗಣನೆ ತಗೊಳ್ತಾರೆ. ಈ ಬಾರಿ ನಮ್ಮನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥ ಗ್ಯಾರಂಟಿ ಇದೆ. ಯಾಕಂತ ಕೇಳಿದ್ರೆ ಈ ಭಾಗದ ಕಲ್ಯಾಣ ಕರ್ನಾಟಕದ ಸಂಪೂರ್ಣ ಏಕೈಕ ಲಿಂಗಾಯತ ನಾಯಕ ಹೌದು, ಹಿರಿಯ ನಾಯಕರು ಹೌದು, 5 ಬಾರಿ ಶಾಸಕರಾಗಿರುವಂಥವ್ರು ಅವರು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತವನ್ನು ಹೊಂದಿರತಕ್ಕಂಥ ವ್ಯಕ್ತಿನ ಹೌದು. ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರುವಂಥ ಶಾಂತಿ ಪ್ರಿಯ, ಸರಳ, ಸಜ್ಜನಿಕೆಯ ರಾಜಕಾರಣಿ. ಈ ಸಾರಿ 100% ಹೈಕಮಾಂಡ್ ನಮ್ಮನ್ನು ಪರಿಗಣನೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳಿಗೆ ಮನವಿಯನ್ನು ಕೈ ಮುಗಿದು ಮತ್ತೊಮ್ಮೆ ನಾವು ವಿನಂತಿಯನ್ನು ಮಾಡಬೇಕು ಅಂತಕ್ಕಂಥ ಇದು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಒಂದು ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.